ಮೊನ್ನೆ ಚೈತ್ರಕ್ಕ ಟೂರ್ ಕರ್ನೋತ್ನಿ ಅಂತೇಳಿ ಮಾಮ್ತೊಪ್ತ ಕರ್ನೋಗಿದ್ಕ ನನ್ ಮೇಲೆ ಫುಲ್ ಕೋಪ್ ಮಾಡಿದ್ಲು. ಅದಕ್ಕೆ ಇವಾಗ ಕರ್ನೋತಾ ಇರ್ದು ಅಂದ್ರೆ ಟೂರ್ ಕರ್ನೋತಾ ಇಲ್ಲ. ಹೆಂಗೋ ಶನಿವಾರ ಬರ್ತಾ ಇದ್ವಲ್ಲ ಅದ್ರ ನಾನ್ ವೆಜ್ ತಿನ್ನೋಕ್ ಆಗುದಿಲ್ಲ ಅಂತೇಳಿ ಕರ್ನೋತಾ ಇರ್ದು. ಶಾಲದ್ಕ ಚೈತ್ರ ತಂಗಿ ಕೂಡ ನಮ್ಮೂರ್ಗ್ ಬಂದಿದ್ಲು. ಅದಕ್ಕೆ ಆ ಮೇಡಮ್ ಕೂಡ ಹಿಂದಿಕ್ಕೆ ಹೋದ್ನೆ. ನಾವ್ ಎಲ್ಲಿಗೆ ಹೋಗಿದ್ದು ಅಂದ್ರೆ ಎಲ್ದೂರಾಗಿರು ಎಲ್ದೂರ್ ಕೆಫೆಕ. ಈ ಎಲ್ದೂರ್ ಕೆಫೆ ಅನ್ನೋದು ಈ ನಡುವೆ ಸ್ಟಾರ್ಟ್ ಆಗಿರೋದು. ಅಲ್ಲಿಗೆ ಹೋಗೋ ಬಟ್ಕೆ ಮೆನು ನಮ್ ಕೈ ಕೊಟ್ರು, ನಿಮ್ಗೆ ಯಾವ ಐಟಮ್ ಬೇಕೋ ನೋಡಿ ಅಂತ ಹೇಳ್ರಿ ಅಂತೇಳಿ. ಆದ್ರೆ ಚೈತ್ರ ನಂಗೆ ಮುಂದಗನೆ ಹೇಳಿದ್ದು ನಂಗೆ ಪಿಜ್ಜಾ ಬೇಕು ಅಂತೇಳಿ. ಅವ್ರು ಕೊಟ್ಟಿದ್ ಬಿಂಗುಕ ಮೆನು 15 ತಿರುವಾಗಿದ್ದೆ ಕಡೆಗೆ ಪಿಜ್ಜಾ ಆರ್ಡರ್ ಮಾಡಿದ್ವಿ. ಅಲ್ಲಿಂದ ಒಳ್ಳೆ ಒಳ್ಳೆ ಐಟಮ್ ಸಿಗ್ತವೆ. ಅದು ನಾನು ಹೇಳೋದಕ್ಕೆ ಅವ್ರು ಹೇಳ್ತಾರೆ ನೋಡ್ರಿ. ಸೊ ನಿಮ್ಗೆಲ್ಲರೂ ಗೊತ್ತಿರೋ ತರ ಆಲ್ರೆಡಿ ಎಲ್ದೂರ್ ಕೆಫೆಲಿ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ಫ್ರೆಂಚ್ ಫ್ರೈಸ್, ಮಿಲ್ಕ್ ಶೇಕ್ಸ್ ಎಕ್ಸೆಟ್ರಾ ಸಿಗ್ತಾ ಇತ್ತು. ಸೊ ಇವಾಗ ನಿಮ್ ರಿಕ್ವೆಸ್ಟ್ ಮೇಲೆ ಫ್ರೈಡ್ ಚಿಕನ್ ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಲೆಗ್ ಪೀಸ್ ಆಗೋದು, ಬ್ರೆಸ್ಟ್ ಪೀಸ್ ಆಗೋದು, ಎನಿಥಿಂಗ್ ಅಟ್ 90 rupees ಓನ್ಲಿ. ಸೊ ಒಂದು ಬಕೆಟ್ ಕೂಡ ಅಪ್ಕಮಿಂಗ್ ಡೇಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀರಿ. ಸೊ ಎಲ್ದೂರ್ ಕೆಫೆಯಲ್ಲಿ ಯಾರಾದ್ರೂ ಫ್ರೈಡ್ ಚಿಕನ್ ತಿನ್ನೋ ಇಂಟ್ರೆಸ್ಟ್ ನೋಡ್ತಾ ಇದ್ರೆ ಎಲ್ದೂರ್ ಕೆಫೆನ ವಿಸಿಟ್ ಮಾಡಿ ಫ್ರೈಡ್ ಚಿಕನ್ ಎಂಜಾಯ್ ಮಾಡಿ. ಪಿಜ್ಜಾ ಅಂತೂ ಸೂಪರ್ ಆಯ್ತು. ನಿಮ್ಕೊಂತ ಹೇಳಿಕ ಕೋಲಾರಾಗ ಒಂದ್ಸರಿ ಪಿಜ್ಜಾ ಕೊಡ್ಸಿದ್ನಿ ಚೈತ್ರಕ. ಅವತ್ತಂತೂ ಅರ್ಧದಾಗ್ಬಿಟ್ಟಾಗಿದ್ಲು ಚೆನ್ನಾಗಿಲ್ಲ ಅಂತೇಳಿ. ಇವತ್ತಂತೂ ಒಂದ್ ಸೂರ್ ಕೂಡ ಬಿಡಲ್ಲ, ಎಲ್ಲ ತಿನ್ನಾಗಿದ್ಲು ಚೆನ್ನಾಗದೆ ಅಂತೇಳಿ. ಅದಾದ್ನಂಕ ಲೆಗ್ ಪೀಸ್ ಕೂಡ ತಂದ್ವಿ. ತಿನ್ನಕಂತೂ ಕಾರ್ಗ ಸೂಪರ್ ಗೆ ಇದ್ವು. ನಿಮ್ಕೊಂತ ಹೇಳಿಕ ನಾನು ಮುಂದಗನೆ ಅವ್ರು ಕೇಳಿದ್ನಿ ನಾನು ವಿಡಿಯೋಸ್ ಮಾಡಬಹುದಾ ಅಂತೇಳಿ. ಅಯ್ಯೋ ಅದಕ್ಕೇನ್ ಮಾಡ್ರಿ ಅಂತ ಹೇಳಿದ್ರು. ಇನ್ಸ್ಟಾಗ್ರಾಮ್ ಆಗ MVJ ಅಂತ ವಿಡಿಯೋಸ್ ನೋಡಿದ್ರಿ ಅಂತ ಕೇಳಿದ್ನೆ. ನೋಡಿದ್ರಿ ಅಂದ್ರು. ಅದ್ ನಾನೇ ಅಲ್ಲ ಅಂತ ಹೇಳಿದ್ಕ ಹೌದಲ್ಲ ಅಂತೇಳಿ ಅವಾಗ ಗುರ್ತಿಡ್ದವ್ ನಾನು. ಎಲ್ದೂರ್ ಕೆಫೆ ಅನ್ನೋದು ನನ್ಗೆ ಹೆಂಗ್ ಗೊತ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಆಗ ಎಲ್ದೂರ್ ಕೆಫೆ ಅನ್ನೋ ಐಡಿಯಾ ಇದೆ, ಅದ್ರಾಗ ವಿಡಿಯೋಸ್ ಹಾಕಿದ್ರು, ಅದು ನೋಡಿದ್ನೆ. ನಾನು ಒಬ್ನೇ ಅಲ್ಲ, ನನ್ನ ಜೊತೆ ಚೈತ್ರ ಕೂಡ ನೋಡ್ಲ ವಿಡಿಯೋವ. ನೋಡ್ದವಾಗ ಹೇಳಿದ್ಲು ಪಿಜ್ಜಾ ತಿನ್ಬೇಕು ಅನ್ಸ್ತದೆ ಅಂತೇಳಿ. ಒಟ್ನಾಗ ಕರ್ದ ಮಂದಿ ಇದ್ಕಂತ ಚೈತ್ರ ಫುಲ್ ಖುಷಿ ಆದ್ಲು. ಅದಾದ್ನ ಕಲ್ಲಿಂದ ನಾವು ಸೀದಾ ಮನೆಗೆ ಬಂದಾಕಿದ್ವಿ.